ನನಗೊಂದು ಆಸೆ ಇತ್ತು. ಏನು ಮಹಾಗುರುಗಳೇ? ನಾನು ಒಂದು ಚಿಕ್ಕ 1 ವರ್ಷದ ಮಗು ಆಗ್ಬಿಡ್ಬೇಕು. ಆಗ್ಬಿಟ್ರಿ ಮಹಾಗುರುಗಳೇ. ಈಗ ನೀವು ಆಗ್ಬಿಟ್ರೆ ಅವ್ರು ನನ್ನ ಎತ್ಕೋತಾರೆ, ಅವ್ರು ನನ್ ಮುತ್ತಿಡ್ತಾರೆ, ನಾನು ಅವ್ರು ಮುತ್ತಿಡ್ತೀನಿ. ಅಷ್ಟೇ ತಾನೇ ಮಹಾಗುರುಗಳೇ? ಆಗ್ಲೇ ಬಿಡ್ಲಿ. ಅಲ್ಲಿ ನೋಡಿ, ಎಷ್ಟೋ ಹುಡುಗಿಯರಿಗೆ ಮುತ್ತಿಟ್ಟಿದ್ದೀನಿ, ಆದ್ರೆ ಇದೇ ಬೆಸ್ಟ್ ಮುತ್ತು. ಅಲ್ಲ ಸರ್, ಇದು ಹಂಸಲೇಖ ಅಂದ್ರೇನೆ ಹುಡುಗಿ ಹೆಸರು. ಮಹಾಗುರುಗಳೇ, ನಿಮ್ಮ ಕಡೆಯಿಂದ ಕನ್ನಡದೊಂದು ಮುತ್ತು ಬರ್ಲಿ. ಅದು ಇದು ಇತಿಹಾಸ, ಇದು ಇತಿಹಾಸ. ಜಿ ಕುಟುಂಬದ ಸ್ಟೇಜ್ ಅದು ರಾಘವೇಂದ್ರ ಇಂದ ಇರ್ಬೋದು, ಅನುಶ್ರೀ ಆನಂದಿಂದ ಇರ್ಬೋದು, ಈ ಕುಟುಂಬದಿಂದ ಇರ್ಬೋದು, ನನ್ನ ಕುಟುಂಬಕ್ಕೆ ತುಂಬಾ ಪ್ರೆಷಿಯಸ್ ಆದ ಮೂಮೆಂಟ್ಸ್ ನ ಕ್ರಿಯೇಟ್ ಮಾಡಿದ್ದೀರಾ. 50 ವರ್ಷನ ಒಂದು 5 ನಿಮಿಷದಲ್ಲಿ ಮತ್ತೆ ಮೆಳಕಾಕ್ಸಿದೀರಾ. ಆಹಾ. ಹಂಸಲೇಖ ಅವ್ರಿಗೆ ಮುತ್ತು ಕೊಡ್ಸಿದೀರಾ. ನನ್ನ ಫ್ಯಾಮಿಲಿ, ನನ್ನ ಮಕ್ಕಳು ಕೂಡ ನನಗೆ ಮುತ್ತು ಕೊಟ್ಟಿಲ್ಲ, ಅವರು ಇವತ್ತೇ ಕೊಟ್ಟಿದ್ದು. ಇನ್ನು ನನ್ನ ಮಗಳು ಹೋಗಿ ಮಕ್ಳು ಯಾವತ್ತು ನನ್ನ ತಪ್ಕೊಳ್ಳೋದು ಇಲ್ಲ. ತುಂಬಾ ಪ್ರೆಷಿಯಸ್ ಮೂಮೆಂಟ್ಸ್ ನ ಕ್ರಿಯೇಟ್ ಮಾಡಿದ್ದೀರಾ. ಆ ಮೂಮೆಂಟ್ಸ್ ಯಾವತ್ತಿದ್ರು ನಿಮಗೆ, ಈ ಕುಟುಂಬಕ್ಕೆ, ಎಲ್ಲರಿಗೂ ಈ ರವಿಚಂದ್ರನ್ ಯಾವತ್ತು ಚಿರಋಣಿಯಾಗಿರ್ತಾನೆ. 2 ಲೈನ್ ಆಕ್ಚುಲ್ ಆಗಿ ತುಂಬಾ ಜಾಸ್ತಿ ಮಾತುಗಳು ಬೇಕಾಗಿಲ್ಲ. ಈ ಕಂಪೋಸ್ಟ್ ಐ ಪೋಸ್ಟ್ ಇಷ್ಟೇ, ಬೇರೆ ಏನು ಬೇಕಾಗಿಲ್ಲ ಆಕ್ಚುಲ್ ಆಗಿ. ವಾವ್. ಈ ಸ್ನೇಹ ಅನ್ನೋದು ಇಬ್ರು ತಪ್ಕೊಂಡು ಬಾರಲು ಜೊತೆಲಿ ಕುಡ್ಕೊಂಡು ಕೂತ್ಕೊಳ್ಳೋದು ಅವೆಲ್ಲ ಏನು ಮಾಡ್ಲಿಲ್ಲ ನಾವು. ಬಟ್ ವಿ ಹ್ಯಾಡ್ ಮ್ಯೂಚುವಲ್ ರೆಸ್ಪೆಕ್ಟ್ ಈಚ್ ಅದರ್. ನಾನು ಇಂಡಸ್ಟ್ರಿಗೆ ಬರ್ಬೇಕಾದ್ರೆ ಬಚ್ಚ ನಾನು, ಇವರು ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಪದಗಳನ್ನ ಜೋಡಣೆ ಮಾಡ್ತಿದ್ದವ್ರು. ಆಮೇಲೆ ಆ ಜೋಡಣೆ ನನಗ್ ತಂದಿಟ್ರು ಇವ್ರು. ಅಷ್ಟೇ. ಇವ್ರು ನನ್ನಲ್ಲಿ ಏನ್ ನೋಡಿದ್ರೋ ಗೊತ್ತಿಲ್ಲ, ನಾನ್ ಇವ್ರಲ್ಲಿ ಏನ್ ನೋಡಿದ್ರೋ ಗೊತ್ತಿಲ್ಲ. ಒಟ್ನಲ್ಲಿ ಇವೆರಡು ಕಾಂಬಿನೇಷನ್ ವರ್ಲ್ಡ್ಸ್ ಬೆಸ್ಟ್ ಕಾಂಬಿನೇಷನ್. Yes. ಮನಸ್ಸಲ್ಲಿರೋ ಮಾತುಗಳು ಇವತ್ತು ಹೊರಗೆ ಬಂತು. ಮಕ್ಕಳಲ್ಲಾಗ್ಲಿ, ಹಂಸಲೇಖಲಾಗ್ಲಿ, ನನ್ನಲ್ಲಾಗ್ಲಿ. ಹೆಂಡ್ತಿಗೆ ಐ ಲವ್ ಯು ಹೇಳೋದು ತುಂಬಾ ಕಷ್ಟ ನಮ್ಗಳಿಗೆ. ಪಕ್ಕದಲ್ಲಿರೋ ಹುಡುಗಿರಿಗೆ ಈಸಿಯಾಗಿ ಹೇಳ್ಬಿಡ್ತೀವಿ, ಹೆಂಡ್ತಿ ಪಕ್ಕದಲ್ಲಿ ಹೇಳ್ಬೇಕಾದ್ರೆ ತುಂಬಾ ಕಷ್ಟ. ಅಂತದ್ರಲ್ಲಿ ಈ ಸಮಯ ಇದೆಯಲ್ಲ, ಇದು ಈ ಸ್ಟೇಜ್, ಈ ಪರ್ಟಿಕ್ಯುಲರ್ ಸ್ಟೇಜ್, ನಿಮ್ಮ ಕುಟುಂಬದ ಸ್ಟೇಜ್ ಮನಸ್ಸನ್ನ ಓಪನ್ ಮಾಡೋದು. ಆಹಾ. 2 ವಿಷಯ ಹೇಳಕ್ ತುಂಬಾ ಇಷ್ಟಪಡ್ತೀನಿ ನಾನು. ನಾವು ಜೀವನದಲ್ಲಿ ಹೇಗೆ ಆಕ್ಟ್ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯ. ನಾವು ವೆರಿ ಗುಡ್. ನಾನು ಇಡೀ 50 years ಆಫ್ ಮೈ ಜರ್ನಿಯಲ್ಲಿ ಅದು ಎಷ್ಟು ಅಫೇರ್ಸ್ ಇತ್ತು ನನಗೆ ಗೊತ್ತಿಲ್ಲ. ಒಂದಲ್ಲ ಎರಡಲ್ಲ, ನಾನು ಮಾಡಿದ 100 ಸಿನಿಮಾದಲ್ಲಿ ಅಫೇರ್ ಇತ್ತು. ಪ್ರತಿ ಸಿನಿಮಾ ಜೊತೆ ನನ್ಗೊಂದು ಅಫೇರ್ ಇತ್ತು. ನಿಮಗೆ ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಒಂದು ಅಫೇರ್ ಇರಲೇಬೇಕು. ಅವಾಗ್ಲೇ ನಿಜವಾದ ಫ್ಯಾಮಿಲಿ ಪ್ರೀತಿ ನಿಮ್ಗೆ ಅರ್ಥ ಆಗುತ್ತೆ. ಅಫೇರ್ ಇಲ್ಲದೆ ಇದ್ರೆ ನಿಮಗೆ ನಿಮ್ಮ ಜೀವನ ವೇಸ್ಟ್. ಜೀ ಕನ್ನಡ, ಬಯಸಿದ ಬಾಗಿಲು ತೆಗೆಯೋಣ.